ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಾಧ್ಯಮಗಳ ಮುಂದೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಹಳ ಕುತೂಹಲಕ್ಕೆ, ಆಶ್ಚರ್ಯಕ್ಕೆ, ಮುಂದಿನ ರಾಜಕೀಯ ಪಲ್ಲಟಗಳ ಏನೆಲ್ಲ ಆಗಬಹುದು ಅನ್ನುವಂತ ಒಂದು ಕ್ಯೂರಿಯಾಸಿಟಿಗೆ ಕಾರಣ ಆಗಿರುವಂತದ್ದು. ಯಾವ ಕಾರಣಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು? ತಾವು ಅಧಿಕಾರದಿಂದ ಕೆಳಗಿಳಿತೀನಿ ಅನ್ನೋ ಸೂಚನೆ ಏನಾದರೂ ಕೊಟ್ಬಿಟ್ರ, ಅಥವಾ ನಾನು ಇನ್ನೂ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ, ನನ್ನ ಪರವಾಗಿ ಹೈಕಮಾಂಡ್ ಇದೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡೋದಕ್ಕೆ ಏನಾದರೂ ಈ ರೀತಿ ಹೇಳಿದ್ರ? ಏನು ಇದರ ಉದ್ದೇಶ ಇರಬಹುದು? ಮತ್ತೆ ಸಿದ್ದರಾಮಯ್ಯನವರು ಮುಂದೆ ಯೋಚನೆ ಮಾಡಬೇಕಾಗಿರುವ ಮಹತ್ತರವಾದ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮಾತುಕತೆ, ಒಂದು ವಿಶ್ಲೇಷಣೆ ಮಾಡೋಣ. ನಾನು KJ ಹಳ್ಳಿ ಸುರೇಶ್. ಅದಕ್ಕೂ ಮುಂಚೆ ನೀವಿನ್ನೂ ತ್ರಿವರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ, ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಕರ್ನಾಟಕದ ಮಹತ್ತರವಾದಂತಹ ಮತ್ತು ಅಪರೂಪದ ಒಂದು ರೀತಿಯ ದೇಸಿ ಸೊಗಡನ್ನ ಇಟ್ಟುಕೊಂಡಿರುವಂತ ನಾಟಿ ರಾಜಕಾರಣಿ ಅಂತಾನೆ ಕರಿಬಹುದು. ಅವರಿಗೆ ಒಂದು ರಾಜಕಾರಣದ ಎಲ್ಲ ವ್ಯಾಕರಣವನ್ನ ತುಂಬಾ ಚೆನ್ನಾಗಿ ಕರತಲ ಮಲಕ ಮಾಡ್ಕೊಂಡಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾವ ದಾಳವನ್ನ ಉರುಳಿಸಬೇಕು, ಯಾವ ನಡೆಯನ್ನು ತೆಗೆದುಕೊಳ್ಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಬಹಳ ಕ್ಲಾರಿಟಿ ಇದೆ, ಬಹಳ ಚಾಣಾಕ್ಷತೆ ಇದೆ, ತಂತ್ರಗಾರಿಕೆಯೂ ಇದೆ, ಮತ್ತೆ ಸಾಮಾಜಿಕ ಕಾಳಜಿಯೂ ಕೂಡ ಇದೆ ಅನ್ನುವಂಥದ್ದು. ಅಂತ ಒಬ್ಬ ಸ್ಪೆಷಲ್ ರಾಜಕಾರಣಿ. ನಿಮ್ಗನ್ಸ್ಬೋದು ನಾನೇನು ಹೊಗಳ್ತಾ ಇದ್ದೀನಿ ಅಂತಲ್ಲ, ಹೊಗಳೋ ವಿಚಾರ ಅಲ್ಲ, ಒಬ್ಬ ವ್ಯಕ್ತಿಗೆ ಇರುವಂತಹ ಒಬ್ಬ ಒಂದು ವಿಶೇಷತೆಯನ್ನು ಹೇಳಲೇಬೇಕಾಗತ್ತೆ. ನಿಮಗೆ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಮತ್ತೆ ಆ ಸ್ಥಾನವನ್ನು ತುಂಬೋಕೆ ಯಾರಾದ್ರೂ ಇದಾರ ಅಂತ ನೋಡಿದ್ರೆ ನಿಮಗೆ ದೊಡ್ಡ ಶೂನ್ಯ ಆವರಿಸ್ಕೊಳ್ಳುತ್ತೆ. ಬಿಜೆಪಿಯಲ್ಲೂ ಕೂಡ ಈ ಯಡಿಯೂರಪ್ಪ, ದೇವೇಗೌಡರು, ಕೆಲವು ರಾಜಕಾರಣಿಗಳೇ ಒಂದ್ ರೀತಿ ಹಂಗೆ, ಅಂದ್ರೆ ರೀಪ್ಲೇಸ್ಮೆಂಟ್ ಮಾಡೋದಿಕ್ಕಾಗಲ್ಲ, ಹಂಗಿರ್ತಾರೆ ಅಂತ. ಇವತ್ತು ಸಿದ್ದರಾಮಯ್ಯನವರ ಒಂದು ಈ ಸ್ಟೇಟ್ಮೆಂಟ್ ನೋಡಿದಾಗ ಯಾಕೆ ಟಗರು ಸೈಲೆಂಟ್ ಆಗ್ಬಿಡ್ತಾ ಅಂತ ಅನಿಸ್ತು. ಯಾಕಂದ್ರೆ ಮಾಧ್ಯಮಗಳು ಕೇಳ್ತಾರೆ, ಸರ್ ನೀವು ಇನ್ನೂ 2 ಬಜೆಟ್ ಅನ್ನ ಮಂಡನೆ ಮಾಡೋ ವಿಶ್ವಾಸ ಇದೆಯಾ ನಿಮಗೆ ಅಂತ ಕೇಳಿದಾಗ, ಮಾಡ್ತೇನೆ, ನನಗೆ ವಿಶ್ವಾಸ ಇದೆ ಅಂತ ಒಂದು ಸಿದ್ಧ ಉತ್ತರವನ್ನ ಅವ್ರು ಕೊಡ್ಬೇಕಾಗಿತ್ತು. ಆದ್ರೆ ಅವರು ಒಂದು ಮಾತು ಹೇಳ್ತಾರೆ, ಇಲ್ಲ, ಏನು ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ನಾನು ಮಾಡ್ತೇನೆ, ಹೈಕಮಾಂಡ್ ಅಂತ ಅದರ ಹೈಕಮಾಂಡ್ ಮೇಲೆ ಹಾಕಿ ಸುಮ್ಮನಾದ್ರು. ಅಂದ್ರೆ ಇದರ ಅರ್ಥ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಏನಾದ್ರೂ ಅಧಿಕಾರ ಹಂಚಿಕೆ ಅಥವಾ ಬಜೆಟ್ ನಂತರ ಅಥವಾ ಮುಂದಿನ ದಿನಗಳಲ್ಲಿ ನೀವು ರಾಜೀನಾಮೆ ಕೊಡಿ ಅನ್ನೋ ಸೂಚನೆ ಏನಾದ್ರು ಕೊಟ್ಟಿದಾರ? ಇಲ್ಲ, ಮತ್ತೆ ಇನ್ನೊಂದು ಮಾತು ಹೇಳಿದರೆ, ನನಗೆ ಜನರ ಬೆಂಬಲ ಇದೆ, ಹಾಗಾಗಿ ಜನ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ಹೈಕಮಾಂಡ್ ಕೂಡ ಇದನ್ನು ಗಮನಿಸಬೇಕು ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ. ನಾನು ತುಂಬಾ ಈ ರಾಜಕಾರಣವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅಧ್ಯಯನ ಮಾಡಿದ ರೀತಿಯಲ್ಲಿ ನನಗನ್ಸೋದೇನು ಅಂದ್ರೆ, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂದ್ರೂ ಕೂಡ ಹೈಕಮಾಂಡ್ ಅವ್ರ ರಾಜೀನಾಮೆ ಪಡೆಯೋಕೆ ಸಿದ್ಧ ಇಲ್ಲ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ DK ಶಿವಕುಮಾರ್ ಅವ್ರನ್ನ CM ಮಾಡಿಬಿಟ್ರೆ ನಮ್ ತಲೆನೋವು ಹೋಯ್ತು ಅನ್ನೋ ವಿಚಾರ ಅಲ್ಲ. DK ಶಿ ಅವರಿಗೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಬಹಳ ದೊಡ್ಡ ಮಹತ್ವಾಕಾಂಕ್ಷೆ ಇದೆ, ನಿಜ. ಆದ್ರೆ ಪ್ರತಿಪಕ್ಷಗಳು ಕೂಡ, ಯಾವುದೇ ರಾಷ್ಟ್ರೀಯ ಪಕ್ಷಗಳು ಕೇವಲ ಒಂದು ಚುನಾವಣೆಯನ್ನ, ಒಂದು ಟರ್ಮ್ ಅನ್ನ ಅಷ್ಟೇ ಯೋಚನೆ ಮಾಡಲ್ಲ. ಅವ್ರ ಫ್ಯೂಚರ್ ಯಾವತ್ತೂ ದೂರದ ಆಲೋಚನೆ ದೊಡ್ಡದಾಗಿರುತ್ತೆ, ಮಾಡೇ ಮಾಡ್ತಾರೆ. ಆಯ್ತು, ನಾವು ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆಯನ್ನ ಪಡ್ಕೊಂಡು DK ಶಿ ಅವರಿಗೆ ಅವಕಾಶವನ್ನು ಕೊಡಿಸಿದ್ರೆ ಮತ್ತೆ ಮುಂದಿನ ಚುನಾವಣೆ 2028ರ ಚುನಾವಣೆ ಯಾರ ನೇತೃತ್ವದಲ್ಲಿ ನಡೆಯಬೇಕು? ಅಲ್ಲಿವರೆಗೂ ಸಿದ್ದರಾಮಯ್ಯನವರ ಮನಸ್ಥಿತಿ ಮತ್ತು ಸಿದ್ದರಾಮಯ್ಯನವರ ಬೆಂಬಲ, ಅವರ ಶಕ್ತಿ ನಮಗೆ ಬಳಕೆ ಆಗತ್ತಾ, ಅನಂತರವೂ ಕಂಟಿನ್ಯೂ ಆಗತ್ತಾ? ಇವೆಲ್ಲ ಯೋಚನೆ ಮಾಡ್ತಾರೆ. ಸೊ ಇದು ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಒಂದು ಪ್ಲಸ್ ಪಾಯಿಂಟು. ಗೊತ್ತಿಲ್ಲ, ಬಹುಶಃ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದು ಅಥವಾ ಅವ್ರು ಇನ್ನೊಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ಬೋದು, ಅವ್ರಿಗೆ ಆ ಶಕ್ತಿ ಇದೆ. ಆದ್ರೆ ನನಗನ್ಸೋದೇನು ಅಂದ್ರೆ, ಸಿದ್ದರಾಮಯ್ಯನವ್ರನ್ನು ಮತ್ತು ದೇವರಾಜ್ ಅರಸು ಅವ್ರನ್ನ ತುಂಬಾ ಹೋಲಿಕೆ ಮಾಡ್ತಾ ಇರ್ತಾರೆ ಅವಾಗ. ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಇದೆ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ದೇವರಾಜ್ ಅರಸು ಕೂಡ ಒಂದು ಸುದೀರ್ಘವಾದ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಕಂಡವರು. ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದ್ರು. ಆದ್ರೆ ಇರುವಷ್ಟು ಕಾಲ ದೇವರಾಜ್ ಅರಸು ಅವರು ಸಾಧ್ಯವಾದ ಮಟ್ಟಕ್ಕೆ ಜನರಿಗೆ, ಸಮಾಜ ಪರವಾಗಿ, ಅದರಲ್ಲೂ ಅವಕಾಶ ವಂಚಿತ ಸಮುದಾಯಗಳನ್ನ ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ತಮ್ಮ ಅಧಿಕಾರವನ್ನು ಬಳಕೆ ಮಾಡಿಕೊಂಡ್ರು ಅನ್ನುವಂಥದ್ದು. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದವು,
ಒಂದು ಆಡಳಿತವನ್ನು ನಡೆಸಬೇಕು ಅಂದ್ರೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಸ್ವತಃ ದೇವರಾಜ ಅರಸರು ಭ್ರಷ್ಟಾಚಾರ ಮಾಡದೇ ಇರಬಹುದು, ಆದ್ರೆ ಆ ಸಂದರ್ಭದಲ್ಲಿ ಶಾಸಕರು ಭ್ರಷ್ಟಾಚಾರ ಮಾಡದೇ ಇರೋದಕ್ಕೆ ಏನಾದ್ರು ತುಂಬಾ ಕಡಿವಾಣ ಹಾಕಿದ್ರೆ ಅವರು ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಸರ್ಕಾರದ ಅವಧಿಯಲ್ಲಿ ದೇವರಾಜ ಅರಸು ಅವರು ತಂದ ನೀತಿಗಳಿದಾವಲ್ಲ, ಇವತ್ತಿಗೂ ಕೂಡ ಒಂದು ರೀತಿ ಒಂದು ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯಾಗಿದ್ದಾವೆ. ಸಿದ್ದರಾಮಯ್ಯನವರು ಜನಪ್ರಿಯ ಕಾರ್ಯಕ್ರಮಗಳನ್ನ ತಂದಿರೋದ್ರ ಬಗ್ಗೆ ಹೇಳ್ಕೋಬಹುದು, ಆದ್ರೆ ಕಾಯ್ದೆಗಳನ್ನ ತಂದವರು ದೇವರಾಜ ಅರಸು. ನಾನು ಯಾಕೆ ಇಲ್ಲಿಗೂ ಕನೆಕ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಮುಂದೆ ಎಷ್ಟು ದಿನಗಳವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಾರೋ ಗೊತ್ತಿಲ್ಲ, ಆದ್ರೆ ಇರುವ ಅವಕಾಶದಲ್ಲಿ ಅವ್ರಿಗೆ ಅವಕಾಶ ಇದೆ. ಒಂದು ಒಳ್ಳೆ ಕಾಯ್ದೆಗಳನ್ನ ಕಾರ್ಯಕ್ರಮಗಳನ್ನ ತಂದು ಬಿಡ್ಲಿ ಅಂತ. ಮತ್ತೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ, ಒಂದ್ಸಲಿ ಅವಕಾಶ ಸಿಕ್ಕ ಕೆಲಸ ಮಾಡ್ಬೇಕು. ನೋಡಿ, ದೇವರಾಜ ಅರಸರು ಉಳುವವನೇ ಭೂ ಒಡೆಯೋ ಅನ್ನೋ ಕೆಲಸ ಮಾಡಿದ್ರು. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅದನ್ನ ಪ್ಲಸ್ ಮಾಡ್ಕೊಂಡ್ರು. ಮಲಾವರ ಪದ್ಧತಿಯನ್ನ ಗೇಣಿದಾರರ ಒತ್ತಡಗಳ ನಡುವೆನೆ, ಭೂಮಾಲೀಕರ ಒತ್ತಡಗಳ ನಡುವೆನೆ ಅದನ್ನ ಕ್ಯಾನ್ಸಲ್ ಮಾಡಿದ್ರು, ಅವರಿಗೊಂದು ಮುಕ್ತಿ ಕೊಟ್ಟರು. ತಬ್ಬಲಿ, ಅವಕಾಶ ವಂಚಿತ ಮತ್ತೆ ಗುರುತೇ ಇಲ್ಲದ ಸಮುದಾಯಗಳನ್ನೆಲ್ಲ ಕರ್ಕೊಂಬಂದು MLA ಮಿನಿಸ್ಟ್ರಿಗಳು ಮಾಡಿದ್ರು. ಇವತ್ತೆಲ್ಲ ಇದ್ದಾರೆ, H. ವಿಶ್ವನಾಥ್, ಬೇರೆ ದೇವರಾಜ ಅರಸು ಅವರ ಶಿಷ್ಯಂದ್ರಗಳೆಲ್ಲ ಇದ್ದಾರೆ. ಅಂದ್ರೆ ಅವರು ಬೇರೆ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಪ್ರತಿನಿಧಿಸ್ತಾರೆ. ಹಿಂಗೆ ಹೇಳ್ತಾ ಹೋದ್ರೆ ತುಂಬಾ ಕಾಯ್ದೆ ತಂದ್ರು. ಹಿಂದುಳಿದ ವರ್ಗಗಳಿಗೆ ಹಾವನೂರು ಆಯೋಗವನ್ನ, ಎಷ್ಟು ಬೆದರಿಕೆಗಳ ನಡುವೆ ಸದನದಲ್ಲಿ ಇತ್ತೀಚೆಗೆ ತೀರ್ಕೊಂಡ್ರು ಏನು ಲಿಂಗಾಯತ ಸಮುದಾಯದ ಶಾಸಕ ಇವರು ಖಂಡ್ರೆ ಅವರು, ಅವರು ಭೀಮಣ್ಣ ಖಂಡ್ರೆ, ಇದು ಈಶ್ವರ್ ಖಂಡ್ರೆ ಅವರ ಫಾದರ್, ಅವರು ಸದನದಲ್ಲಿ ಈ ಹಾವನೂರು ಆಯೋಗದ ವರದಿಯನ್ನ ಸುಟ್ಟಾಕ್ಬಿಟ್ಟಿರು. ವಿರೋಧಗಳು ಇದ್ದೇ ಇರುತ್ತವೆ ಪ್ರಬಲ ಸಮುದಾಯಗಳು, ಅದನ್ನು ಲೆಕ್ಕಿಸದೆ ಹಾವನೂರು ಆಯೋಗವನ್ನು ತಂದರು. ಇವತ್ತು ಹಿಂದುಳಿದ ವರ್ಗಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿದೆ ಸಿದ್ದರಾಮಯ್ಯನವರೇ. ಬರೀ ಜನಪ್ರಿಯ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಪ್ರಯೋಜನಕ್ಕೆ ಬರಲ್ಲ, ಕಾಯ್ದೆಗಳನ್ನು ತರಬೇಕಾಗಿದೆ, ಜನರನ್ನ ಮುನ್ನೆಲೆಗೆ ತರಬೇಕಾಗಿದೆ, ಎಷ್ಟೋ ಅವಕಾಶ ವಂಚಿತ ಸಮುದಾಯಗಳನ್ನ ಲೀಡರ್ ಮಾಡಬೇಕಾಗಿದೆ. ನೋಡಿ, ದೇವರಾಜ ಅರಸು ನಂತರ ಒಂದಷ್ಟು ಲೀಡರ್ಗಳು, ಬೇರೆ ಕಮ್ಯುನಿಟಿ ಲೀಡರ್ಗಳು MLA ಆದ್ರು, ವಿಧಾನಸೌಧ ನೋಡಂಗಾದ್ರು. ಈಗ ನೀವು ದೊಡ್ಡ ಮಾಸ್ ಲೀಡರ್ ಆಗಿದ್ದೀರಿ, ಬೆಳ್ಕೊಂಡಿದ್ದೀರಿ, ನಿಮಗೆ ನಿಮ್ಮಷ್ಟು ಬೆಂಬಲ ಇರುವಂತ ಜನ ಬೆಂಬಲ ಇರುವಂತ ಕರ್ನಾಟಕದ ನಾಯಕ ಯಾರೂ ಇಲ್ಲ, ಅದ್ವಿತೀಯ ನಾಯಕರಾಗಿ ರೂಪುಗೊಂಡಿದ್ದೀರಿ. ಆದ್ರೆ ನೀವು ಎಷ್ಟು ರಾಜಕಾರಣಿಗಳನ್ನ ಬೆಳೆಸಿದಿರಿ, ನಿಮ್ಮ ನಂತರ ಎಷ್ಟು ಯುವ ಪೀಳಿಗೆಯನ್ನು ಬೆಳೆಸಿದಿರಿ, ಅವ್ರಿಗೆ ಯಾವ ಮಾರ್ಗದರ್ಶನ ಕೊಟ್ಟಿದ್ರಿ, ಯಾವ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ರಿ, ನೀವಷ್ಟೇ ಬೆಳೆದ್ರೆ ಸಾಕ. ಈಗ ಸಮಯ ಕಡಿಮೆ ಇರೋ ವ್ಯಾಪ್ತಿಯಲ್ಲಿ ಹೇಳ್ತಾ ಇದ್ದೀನಿ, ದಯಮಾಡಿ ನಿಮ್ಗೆ ಅವಕಾಶ ಇದೆ, ನೀವು ಎಷ್ಟು ದಿನ ಮುಂದುವರಿತೀರೋ ಗೊತ್ತಿಲ್ಲ, ಒಳ ಮೀಸಲಾತಿ ಮಾಡಬೇಕಾಗಿದೆ, ಅದನ್ನು ಮಾಡಿ. ಅದು ಅವಕಾಶ ವಂಚಿತ ಸಮುದಾಯಗಳು ಬಹಳ ಒದ್ದಾಡ್ತಾ ಇದ್ದಾವೆ. ಒಳ ಮೀಸಲಾತಿಯನ್ನು ಜಾರಿಗೆ ತನ್ನಿ. ಅಲೆಮಾರಿ ಸಮುದಾಯಗಳು ಒದ್ದಾಡ್ತಿದೆ, ಅಲೆಮಾರಿ ಸಮುದಾಯಗಳಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಿ ಒಳ ಮೀಸಲಾತಿ ಜಾರಿಗೆ ತನ್ನಿ. ನಿಮಗೆ ಅವಕಾಶ ಇದೆ, ಮಾಡ್ಬೋದು. ಸುಮ್ಮನೆ ಮಾಡ್ತೀವಿ ಅಂತೇಳಿ ತಪ್ಪಿಸಿಕೊಳ್ಳೋ ಕೆಲಸಗಳನ್ನು ಮಾಡಬೇಡಿ. ಆಮೇಲೆ ಜಾತಿ ಜನಗಣತಿ, ಜಾತಿ ಸಮೀಕ್ಷೆ ಇಡೀ ಇಂಡಿಯಾದಲ್ಲೇ ಫಸ್ಟ್ ಆ ಥರದ್ದು ಪ್ಲಾನ್ ಮಾಡಿದ್ರೆ ಬಿಹಾರ ಫಸ್ಟ್ ಮಾಡಿಬಿಟ್ರು ಅವರು. ನೀವು ಮಾಡಿದ್ರಿ, ಆನಂತರ ಅದು ಮತ್ತೆ ನೆನೆಗುದಿಗೆ ಬಿತ್ತು, ಆಮೇಲೆ ನೀವು ಅಧಿಕಾರವನ್ನು ಕಳ್ಕೊಂಡ್ರಿ, ಮತ್ತೆ ಬಂದ್ರಿ. ಈಗ ನಿಮ್ಮ ಸರ್ಕಾರ ಬಂತು, ಮತ್ತೆ ಚುನಾವಣೆ ಅಂತ ಹೇಳಿದ್ರಿ, ಲೋಕಸಭಾ ಚುನಾವಣೆ ಅಂತ ಮತ್ತೆ ಬಂತು. ಈಗ ಕೊನೆಗೆ ಹೇಳಿದ್ರಿ ಇಲ್ಲ, ಈ ಜಾತಿ ಜನಗಣತಿ ಈ ಸಮೀಕ್ಷೆ ಹಳೇದಾಗಿದೆ ಅಂತ ಹೇಳಿದ್ರಿ. ಆಮೇಲೆ ಮತ್ತೆ ಹೊಸದು ಮಾಡಿದ್ರಿ, ಕಾಂತರಾಜ್ ಆಯೋಗದ ಮೂಲಕ ಆಯಿತು. ಈಗ ಮತ್ತೆ ಹೊಸದು ಜಾತಿ ಜನಗಣತಿ ಮಾಡಿದ್ರಿ. ಅದ್ರ ಕಥೆ ಏನಾಯ್ತು? ಅವಕಾಶ ಇದೆ ಸಿದ್ದರಾಮಯ್ಯನವರು, ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ, ಅಧಿಕಾರದಲ್ಲಿ. ಜಾತಿ ಜನಗಣತಿಯನ್ನು ಜಾರಿಗೆ ತನ್ನಿ, ಅನುಷ್ಠಾನ ಮಾಡಿ. ಅವಕಾಶ ವಂಚಿತ ತಬ್ಬಲಿ ಸಮುದಾಯಗಳು, ಕಟ್ಟಕಡೆ ವ್ಯಕ್ತಿಗಳು, ಇವತ್ತಿಗೂ ಅವ್ರಿಗೆ ಯಾವುದೇ ಅಸ್ಮಿತೆ ಇಲ್ಲ, ಅವ್ರನ್ನ ಮುನ್ನೆಲೆಗೆ ತನ್ನಿ. ಮಾಡ್ಬೋದಲ್ಲ, ಮಾಡಿ, ದಯಮಾಡಿ ಮಾಡಿ. ಆಮೇಲೆ ಕನ್ನಡ ಹೋರಾಟಗಾರರು ಕನ್ನಡ ಪರವಾಗಿ ಹೋರಾಟ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ಗಳಿದಾವೆ, ತೆಗೀರಿ. ಅವ್ರೇನೇನು ಕ್ರಿಮಿನಲ್ ಕೆಲಸಗಳನ್ನು ಮಾಡಿಲ್ಲ, ಈ ನಾಡಿಗಾಗಿ, ನುಡಿಗಾಗಿ, ಜಲಕ್ಕಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಮೇಲಿರೋ ಕೇಸ್ಗಳನ್ನು ತೆಗೆದು ಅವ್ರನ್ನ ಫ್ರೀ ಮಾಡಿ. ಕನ್ನಡ ರಾಮಯ್ಯ ಅಂತ ನಿಮ್ಮನ್ನು ಹೊಗಳ್ತಾರೆ. ಸರ್ಕಾರಿ ಶಾಲೆಗಳ ಸ್ಥಿತಿ ನೋಡ್ಬಿಟ್ರೆ ನರಕ ಅನ್ಸ್ಬಿಡುತ್ತೆ, ಕಣ್ಣೀರು ಬರುತ್ತೆ. ನಮ್ಮ ಶಾಲೆ, ಕನ್ನಡ ಶಾಲೆಯ ಮಕ್ಕಳು, ಆ ಶಾಲೆಗಳು ಬರೀ 800 ಅದೇನೋ KPS ಶಾಲೆಗಳು ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಷ್ಟು ಮಾಡಿಬಿಟ್ರೆ ಸಾಕ. ಸರ್ಕಾರಿ ಶಾಲೆಗಳ ಕಿಟಕಿ ಬಾಗಿಲುಗಳ ಕಥೆ ಏನು, ಅಲ್ಲಿನ ಶಿಕ್ಷಣದ ಗುಣಮಟ್ಟದ ಕಥೆ ಏನು, ಅಲ್ಲಿ ಕಲಿಯುವಂಥ ಕನ್ನಡಿಗರ ಮಕ್ಕಳ ಕಥೆ ಏನು, ದೊಡ್ಡ ಮಟ್ಟಕ್ಕೆ ಎತ್ತಿ ನೀವು ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ಅನುದಾನದಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಿ, ಬಜೆಟಲ್ಲಿ ಮೀಸಲಿಡಬೇಕಾಗಿತ್ತು, ಮಾಡಿ. ಎಷ್ಟು ಕೆಲಸ ಇದೆ ಸಿದ್ದರಾಮಯ್ಯನವರೇ, ಬಹಳ ಕೆಲಸ. ಎಲ್ಲ ಇನ್ನೂ ನಿಮ್ಮ ನಂತರ ಈ ರಾಜ್ಯದಲ್ಲಿ ನೋಡಿ, ಒಕ್ಕಲಿಗ ಸಮುದಾಯದವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ, ಲಿಂಗಾಯತ ಸಮುದಾಯದವ್ರು ಮುಖ್ಯಮಂತ್ರಿಗಳಾಗಿದ್ದಾರೆ,
ಕುರುಬ ಸಮುದಾಯ ನೀವು ಮುಖ್ಯಮಂತ್ರಿಗಳಾಗಿದ್ರಿ, ಬೇರೆ ಅಲೆಮಾರಿ ಸಮುದಾಯಗಳಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡಿ. ದಲಿತ ಸಮುದಾಯದವರು ಈ ಸಲ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡಿ. ಯಾಕೆ ಅವರು ಕೂಡ ಆಡಳಿತವನ್ನು ನಿರ್ವಹಣೆ ಮಾಡಬಾರ್ದೇನು? ನೀವು ಪಟ್ಟು ಹಿಡಿದು ಇಂಥವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ಯಾಕೆ ಅಂದ್ರೆ ಅವಕಾಶ ಇದ್ದಾಗ ಕೆಲಸ ಮಾಡಬೇಕು. ನಾಳೆ ಎಲ್ಲ ಅವಕಾಶ ಹೋದಾಗ ನಾನು ಇದ್ದಿದ್ರೆ ಹಿಂಗೆ ಮಾಡ್ಬಿಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಬರಲ್ಲ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ನೀವು ಹೇಳ್ತಿದ್ರಲ್ಲ ಬಿಜೆಪಿ ಸರ್ಕಾರಕ್ಕೆ, ನಮ್ಮ ಸರ್ಕಾರ ಇದ್ರೆ ನಾವು ಮಾಡೇ ತಿರ್ತಿದ್ದೀವಿ ಅಂತ. ಈಗ ಇದ್ದಿರಲ್ಲ, ಮಾಡಿ. ಎಷ್ಟೊಂದು ಕೆಲಸ ಇದೆ. ದೇವರಾಜ ಅರಸು ಅವರು ಇದ್ದಂತ ಅವಕಾಶವನ್ನ ತುಂಬಾ ಬಳಕೆ ಮಾಡ್ಕೊಂಡ್ಬಿಟ್ರು. ಎಷ್ಟು ಕಮ್ಯುನಿಟಿಗಳನ್ನ ಮುನ್ನೆಲೆಗೆ ತಂದ್ಬಿಟ್ರು, ಕಾಯ್ದೆಗಳನ್ನ ರೂಪಿಸಿದ್ರು. ಆಮೇಲೆ ಎಷ್ಟೇ ಈ ಮೈಕ್ರೋ ಕಮ್ಯುನಿಟಿ ಇದಾವಲ್ಲ, ಹಿಂದುಳಿದ ಸಮುದಾಯಗಳು, ಮೈಕ್ರೋ ಕಮ್ಯುನಿಟಿಗಳು, ಅಲೆಮಾರಿಗಳು, ಅವ್ರಿಗೆ ಟಿಕೆಟ್ ಕೊಡಿ, ಅವ್ರನ್ನ ಶಾಸಕರನ್ನಾಗಿ ಮಾಡಿ, ಅವರನ್ನ ರಾಜಕೀಯವಾಗಿ ಬೆಳೆಸಿ. ನೀವು ಬೆಳೆದಿದ್ದೀರಿ. ಸೆಕೆಂಡ್ ಲೀಡರ್ಗಳು ಅವರು ಅಧಿಕಾರಕ್ಕೆ ಬರ್ಬೇಕಲ್ಲ, ಅವರು ಉದ್ಯಮಿಗಳಾಗ್ಬೇಕಲ್ಲ. ನಿಮ್ಮ ಸಮುದಾಯದ ವಲಯದಲ್ಲೇ ಇರೋದನ್ನ ಬಿಟ್ಟು ಸ್ವಲ್ಪ ಹೊರಗಡೆ ಬಂದು ಅವರನ್ನು ಮುನ್ನೆಲೆಗೆ ತನ್ನಿ. ದೇವರಾಜ ಅರಸು ಅವರ ವಿಶೇಷತೆ ಏನ್ ಗೊತ್ತಾ? ಆ ಸಮುದಾಯದ ಓಟೇ ಇಲ್ಲ ಕರ್ನಾಟಕದಲ್ಲಿ, ತುಂಬಾ ಕಡಿಮೆ. ಎಷ್ಟು ಕಮ್ಯುನಿಟಿ ಬೆಳೆಸಿದ್ರು. ಯಾಕೋ ನನಗೆ ಇದನ್ನ ಹೇಳ್ಬೇಕು ಅಂತ ಅನಿಸ್ತು. ನಿಮ್ಗೆ ಅಧಿಕಾರದಲ್ಲಿ ಇರುವವರೆಗೂ ಈ ಕೆಲಸ ಮಾಡಿ, ನೀವು ಇಳಿದಾದ್ಮೇಲೆ ಇಳಿಯೋ ಸಂದರ್ಭ ಬಂದಾಗ ಈ ಶಿಫಾರಸ್ ಮಾಡಿ ಜಾರಿಗೆ ತನ್ನಿ. ಕರ್ನಾಟಕ ನಿಮ್ಮನ್ನ ನೆನ್ಸ್ಕೊಳತ್ತೆ. ಇಲ್ಲ ಅಂದ್ರೆ ಜನಪ್ರಿಯ ಕಾರ್ಯಕ್ರಮಗಳನ್ನ ಮಾಡಿದ್ದೀಯ ಅಂತೇಳಿ ನೀವು ಅಂದ್ಕೋಬಹುದು, ಆದ್ರೆ ಜನ ನೆನಪಿಟ್ಟುಕೊಳ್ಳುವಂತ ಕೆಲಸ ಮಾಡಬೇಕು ಅಂದ್ರೆ ಕಾಯ್ದೆಗಳನ್ನು ತರಬೇಕು. ಅವರ ಬದುಕನ್ನ ಮೇಲಕ್ಕೆ ಎತ್ತಬೇಕು, ಮುನ್ನೆಲೆಗೆ ತರಬೇಕು. ಭಾಷಣಗಳಿಂದ ವ್ಯಕ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅವರನ್ನ ತಳಮಟ್ಟದಿಂದ ಕಟ್ಟಕಡೆಯ ವ್ಯಕ್ತಿಯನ್ನ ನೀವು ಗದ್ದುಗೆ ಕೂರಿಸೋ ಹಂತಕ್ಕೆ ಕೆಲಸ ಮಾಡ್ತಿರಲ್ಲ, ಅದು ದೊಡ್ಡ ಕೆಲಸ. ಸೊ ನೀವು ಯಾಕೋ ಅಧಿಕಾರದಿಂದ ಕೆಳಗಿಳಿಯೋ ಸೂಚನೆ ಕೊಟ್ಟಿದ್ದೀರಿ. ಇರುವ ಸಮಯದಲ್ಲಿ ಇವನ್ನೆಲ್ಲವನ್ನೂ ಮಾಡ್ಬೋದು. ಮಾಡಿ, ಸಮಾಜ ನಿಮ್ಮನ್ನು ನೆನ್ಪಿಟ್ಕೊಳತ್ತೆ. ಸಮಾಜ ನೆನ್ಪಿಟ್ಕೊಳ್ಳಿ ಬಿಡ್ಲಿ, ಕೊನೆಗೆ ನಿಮಗೊಂದು ಆತ್ಮತೃಪ್ತಿ ಇರುತ್ತಲ್ಲ, ಅದು ದೊಡ್ಡದಲ್ವಾ? ಶೋಷಿತ ಸಮುದಾಯಗಳು, ಅಲೆಮಾರಿ ಸಮುದಾಯಗಳು, ನೀವು ಸಾಮಾಜಿಕ ನ್ಯಾಯ ಅಂದ್ರೆ ಇದೇನೆ. ಇಷ್ಟು ದಿನ ನೀವು ಹೇಳಿದ್ದು ಓಕೆ, ಜನಪ್ರಿಯ ಕಾರ್ಯಕ್ರಮ, ಇವು ಇಂಪಾರ್ಟೆಂಟ್ ಕೆಲಸಗಳನ್ನ ಹೇಳಿದ್ನಲ್ಲ, ಇವನ್ ಮಾಡಿ ಮೊದಲು ನೋಡೋಣ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.